9th ಕ್ವಶನ್. ಓಕೆ, ಈ ಒಂದು ಈಕ್ವೇಶನ್ ಕೊಟ್ಟಿದ್ದೀನಿ, ಇದನ್ನು ಸಾಲ್ವ್ ಮಾಡಬೇಕು. ಆಮೇಲೆ ಚೆಕ್ ಯುವರ್ ರಿಸಲ್ಟ್ಸ್ ಅಂದರೆ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಆಯ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆ, ಈಗ ಏನು ಮಾಡೋಣ, ವೈ ಇರೋದೆಲ್ಲ ಒಂದು ಸೈಡ್ ತೊಗೊಂಡ್ಬಂದ್ರೆ 2y ಮೈನಸ್ ವೈ ಕಡೆ ಬಂದರೆ +5 ಆಯಿತು. ಓಕೆ, ನಂಬರ್ ಅದೆಲ್ಲ ಒಂದು ಸೈಡ್ 26/3, ಈ ನಂಬರು ಈ ನಂಬರೆಲ್ಲ ಒಂದು ಸೈಡ್ +5/3, ಈ ಕಡೆ ಬಂದರೆ -5/3 ಆಯಿತು. 2y ಪ್ಲಸ್ ಇಲ್ಲಿ ಏನಿಲ್ಲ ಅಂದರೆ 1 ಇದೆ, ಸೊ ಏನಾಯ್ತು, ಇದು 3y ಆಯಿತು. 2y + 1/3y ಆಯಿತು. ಓಕೆ, ಡಿನಾಮಿನೇಟರ್ ಸೇಮ್ ಇದ್ದಾಗ ಎಲ್ ಸಿ ಎಮ್ ಅದೇ ಆಗುತ್ತೆ, ಮೇಲೆ ಏನೈತೆ ಅದೇ ನಂಬರು ಬರೆದು ಬರ್ತೀವಿ. ಸೊ ಅವಾಗ ಏನಾಗುತ್ತೆ, 3y = 26 5 ಹೋದರೆ 21/3 ಆಯಿತು. ಓಕೆ, ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 7 ಆಯಿತು. 3y = 7, y = 7 ಇಂಟು ಈ ಕಡೆ ಬಂದರೆ ಡಿವೈಡ್ ಬೈ ಆಯಿತು. ಸೊ y ವ್ಯಾಲ್ಯೂ ಏನು 7/3 ಬಂತು. ಓಕೆ, ಈಗ ಬಂದರೆ ಆನ್ಸರ್ ಕರೆಕ್ಟ್ ಆಯ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಅದು ಯಾವ ಥರ ಅಂತ ನೋಡ್ರಿ. ಫಸ್ಟ್ ಏನು ಮಾಡಿ, ಟೇಕ್ LHS ತಗೊಳ್ರಿ. LHS ಬಂದ್ಬಿಟ್ಟು ಏನಿದೆ ಇದೆ 2y + 5/3 ಇದೆ. ಓಕೆನಾ, ಈಗ y ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 7/3 + 5/3. ಈಗ ನೀವು ನೋಡ್ರಿ 2 7 ಜಾ 14/3 + 5/3. ಈಗ ನೋಡ್ರಿ ಡಿನಾಮಿನೇಟರ್ ಸೇಮ್ ಇದ್ದಾಗ ಅದೇ ಎಲ್ ಸಿ ಎಮ್ ಆಗುತ್ತೆ, ಮೇಲೆ ಏನೈತಲ್ಲ ಅದೇ ನಂಬರ್ ಬರ್ಬಿಡು. 14 + 5 ಎಷ್ಟು, 19/3. ಇದು ಬಂದು LHS. ಇದು ಈಕ್ವೇಶನ್ 1 ಆಯಿತು. ಓಕೆ, ಅದೇ ರೀತಿ ನೆಕ್ಸ್ಟ್ ಏನು ಮಾಡೋಣ, ಟೇಕ್ RHS ತಗೊಳ್ಳೋಣ. ಟೇಕ್ RHS. RHS = ಸೊ ಏನಿದೆ ಇಲ್ಲಿ 26/3 ಮೈನಸ್ y ಇದೆ. 26/3 ಮೈನಸ್ y ವ್ಯಾಲ್ಯೂ ಏನಿದೆ 7/3 ಇದೆ. ಓಕೆ, ಡಿನಾಮಿನೇಟರ್ ಸೇಮ್ ಇದ್ದಾಗ ಅದೇ ಎಲ್ ಸಿ ಎಮ್, ಮೇಲೆ ಏನೈತೆ ಅದೇ ಬರೀಬೇಕು. 26 ಅಲ್ಲಿ 7 ಹೋದ್ರೆ ಎಷ್ಟಾಗುತ್ತೆ, ಇದು ಕೂಡ 19/3 ಆಗುತ್ತೆ. ಇದು ಈಕ್ವೇಶನ್ 2. ಸೊ ನಾವೇನು ಬರಿಬೋದು, ಫ್ರಮ್ 192 ಏನು ಬರಿಬೋದು, LHS = RHS ಅಂತ ಬರಿಬೋದು. ಓಕೆ, ಇದರ ಅರ್ಥ ಏನು, ನಾವು ಮಾಡೋ ಆನ್ಸರು y = 7/3 ಕರೆಕ್ಟ್ ಇದೆ ಅಂತ ಅರ್ಥ.